ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ. ನೀವೆಲ್ಲರೂ ಕೂಡ ಕ್ಷೇಮದಿಂದಿದ್ದೀರಿ ಎಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. 2 ವಾಕ್ಯವನ್ನ ನಾವು ಓದೋಣ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಮೊದಲನೆಯದಾಗಿ ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ. ಈ ವಚನದಲ್ಲಿ ದೇವರು ಇಸ್ರಾಯೇಲರ ಜೊತೆಗೆ ಮಾತಾಡುವಂತ ವಾಗ್ದಾನದ ಮಾತು. ಇಸ್ರಾಯೇಲರು ಬ್ಯಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟ ನಂತರ ಅವರಿಗೆ ಭರವಸೆಯನ್ನು ತುಂಬುವ ರೀತಿಯಲ್ಲಿ ಯೆರೆಮೀಯನ ಮುಖಾಂತರವಾಗಿ ಈ ಪ್ರವಾದನ ವಾಕ್ಯವನ್ನ ಹೇಳಿ ಕಳುಹಿಸ್ತಾರೆ. ಅದರಂತೆ ದೇವರು ಆ ಪ್ರವಾದನ ವಾಕ್ಯವನ್ನ ನೆರವೇರಿಸ್ತಾರೆ. ಆ ವಾಕ್ಯವೇನೆಂದರೆ, ದೇವರು ಅವರ ಕುರಿತಾಗಿ ಅವರಿಗೆ ಗತಿ ಇರಲಿ, ನಿರೀಕ್ಷೆ ಇರಲಿ ಎಂದು ಮಾಡಿಕೊಂಡಿರುವ ಆಲೋಚನೆಯು ಹಿತದ ಆಲೋಚನೆಯಾಗಿದೆ, ಅದು ಅಹಿತದ ಆಲೋಚನೆ ಅಲ್ಲ. ಮತ್ತು ಏನು ಆಲೋಚನೆ ಮಾಡಿದ್ದಾರೆ ಎಂಬುದು ಅದು ಆತನಿಗೆ ಮಾತ್ರ ಗೊತ್ತು ಎಂಬ ಒಂದು ವಾಗ್ದಾನವನ್ನ ಈ ರೀತಿಯಾಗಿ ಜನಗಳ ಮಧ್ಯದಲ್ಲಿ ದೇವರು ಮಾತಾಡ್ತಾರೆ. ಎರಡನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಈ ವಾಕ್ಯ ಭಾಗದಲ್ಲಿ ಬರೆದಿರುವ ಪ್ರಕಾರವಾಗಿ ಯಾರೆಲ್ಲ ಆತನ ಚಿತ್ತದ ಮೇರೆಗೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನ ಪ್ರೀತಿಸುತ್ತಾರೋ ಅವರ ಜೀವನದಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳು ಏನೇ ಆದರೂ ಕೂಡ ಅವೆಲ್ಲವೂ ಕೂಡ ಹಿತಕ್ಕಾಗಿ ನಡೆಯುತ್ತದೆ ಎಂಬ ಭರವಸೆ ನಮಗೆ ಉಂಟು ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ತಿಳಿಯಪಡಿಸುವವರಾಗಿದ್ದಾರೆ. ಈ 2 ವಾಕ್ಯವೂ ಕೂಡ ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನು ಕೊಡುವಂತದ್ದಾಗಿದೆ. ದೇವರು ನಮ್ಮ ಕುರಿತಾಗಿ ಹಿತದ ಆಲೋಚನೆಯನ್ನ ಮಾಡಿದ್ದಾರೆ, ಆ ಆಲೋಚನೆ ಆತನಿಗೆ ಮಾತ್ರ ಗೊತ್ತು. ಅಂದ್ರೆ ಇನ್ನೊಂದು ಕಡೆಯಲ್ಲಿ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳು ಕೂಡ ನಮ್ಮ ಹಿತಕ್ಕಾಗಿ ಇರುತ್ತದೆ ಎಂಬುದಾಗಿ ಈ 2 ವಾಕ್ಯ ಭಾಗವನ್ನ ನಮ್ಮ ಹೃದಯದಲ್ಲಿಟ್ಟುಕೊಂಡು ಸತ್ಯವೇದದಿಂದ ಒಬ್ಬರ ಜೀವನದಲ್ಲಿ ನಡೆದ ಕಾರ್ಯಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. ಅದು ಬೇರೆ ಯಾರೂ ಇಲ್ಲ, ಯೋಸೇಪ. ಯೋಸೇಪನು ಯಾಕೋಬನ ಮಗನಾಗಿದ್ದಾನೆ. ತನ್ನ 12 ಮಂದಿ ಮಕ್ಕಳಲ್ಲಿ ಬಹಳ ತಂದೆಯ ಪ್ರೀತಿಯನ್ನು ಮುದ್ದಾಗಿ ಪಡೆದುಕೊಂಡಂತ ಒಬ್ಬ ಮಗನಾಗಿದ್ದ. ಈ ಯೋಸೇಪನ ಜೊತೆಗೆ ದೇವರು ತಾನು ಅವನ ಜೀವನದಲ್ಲಿ ಮಾಡಬೇಕೆಂದಿರುವ ತನ್ನ ಚಿತ್ತವನ್ನು ಕನಸಿನ ಮೂಲಕವಾಗಿ ತಿಳಿಯಪಡಿಸ್ತಾರೆ. ಯಾವತ್ತೂ ಕೂಡ ಯೋಸೇಪ ದೇವರ ಸಮ್ಮುಖದಲ್ಲಿ ಇಂಥ ಒಂದು ಕಾರ್ಯ, ಇಂಥ ಒಂದು ಪದವಿ, ಇಂಥ ಒಂದು ದರ್ಶನ ನನಗೆ ಬೇಕೆಂಬುದಾಗಿ ಬೇಡಿಲ್ಲ. ಈಗ ನಾವು ಕೂಡ, ನಮ್ಮಲ್ಲಿ ಕೂಡ ಅನೇಕರು ದೇವರ ಮುಂದೆ ಬೇಡ್ತೀವಿ, ನನಗೆ ಇಂಥ ವರ ಬೇಕು, ನನಗೆ ಇಂಥ ಆಸ್ತಿ ಬೇಕು, ಇಂಥ ಕಾರ್ಯಗಳು ನಡೆಯಬೇಕು, ನನ್ನ ಜೀವನದಲ್ಲಿ ಹೀಗೆಲ್ಲ ಇರಬೇಕು. ಹಾಗೆ ಯೋಸೇಪನು ದೇವರ ಬಳಿಯಲ್ಲಿ ಹೋಗಿ ಯಾವುದನ್ನು ಬೇಡಿಲ್ಲ, ಬದಲಾಗಿ ದೇವರೇ ಎಲ್ಲಾ ದರ್ಶನವನ್ನು ಅವನಿಗೆ ತಿಳಿಯಪಡಿಸ್ತಾರೆ. ಆದರೆ ಅವನ ಜೀವನದಲ್ಲಿ ಮುಂದೆ ಆಗಿದ್ದೇನು? 11 ತೆಗೆದುಕೊಂಡು ಹೋಗಿ ಗುಂಡಿಯಲ್ಲಿ ಹಾಕ್ತಾರೆ, ಗುಂಡಿಯಿಂದ ತೆಗೆದು ಹರಾಜಿಗೆ ಹೋಗ್ತಾನೆ, ಹರಾಜಿನಿಂದ ಒಂದು ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ, ಅಲ್ಲಿಂದ ಒಂದು ಸೆರೆಯ ವಾಸಿಯಾಗಿ ಹೋಗ್ತಾನೆ. ದೇವರು ಯೋಸೇಪನಿಗೆ ಕೊಟ್ಟ ಕನಸು ಏನು, ಅವನ ಜೀವನದಲ್ಲಿ ನಡೀತಾ ಇರುವಂತಹ ವಿಚಾರಗಳೇನು, ಇವೆಲ್ಲವೂ ಕೂಡ ಅಹಿತವಾದ ಸಂಗತಿಗಳೇ. ಒಂದು ವೇಳೆ ಇವೆಲ್ಲ ನಡೆಯುವಾಗ ಯೋಸೇಪ ಏನು ಯೋಚನೆ ಮಾಡಿರಬಹುದು? ನಾವು ಆ ಜಾಗದಲ್ಲಿ ಇದ್ದಿದ್ದರೆ ನಾವು ಏನ್ ಮಾಡ್ತಿದ್ದೆವು? ದೇವರನ್ನ ನಾವು ಎಷ್ಟು ಪ್ರಶ್ನೆ ಮಾಡ್ತಿದ್ದೆವು? ನೀನು ನನಗೆ ಇಂಥ ಕನಸು ಕೊಟ್ಟು ನನಗೆ ಇಂಥ ಕಾರ್ಯ ಬೇಕಾ? ಏನೇನೋ ಪ್ರಶ್ನೆಗಳು ಮಾಡುತ್ತಿದ್ದೆವು. ಆದ್ರೆ ಯೋಸೇಪನು ಮೌನವಾಗಿಯೇ ಇದ್ದಾನೆ. ಮುಂದೆ ಆಗಿದ್ದೇನೋ ಎಲ್ಲವೂ ಕೂಡ ತಲೆ ಕೆಳಗಾಗಿ ನಡೆದು ಹೋಯಿತು. ಅವನ ತಂದೆ ಏನು ಯೋಚನೆ ಮಾಡಿರ್ತಾರೆ? ಯೋಸೇಪ ಸತ್ತು ಹೋದ. ಅಣ್ಣಂದಿರು ಏನು ಯೋಚನೆ ಮಾಡಿರ್ತಾರೆ? ಅವನು ಎಲ್ಲೋ ಹೋದ, ಇನ್ನು ಮುಂದೆ ಇಲ್ಲ ಅಂತೇಳಿ. ಆದರೆ ಯೋಸೇಪನ ಜೀವನವನ್ನ ದೇವರು ತಿರುಗಿ ಮೇಲಕ್ಕೆತ್ತಿದ್ದಾರೆ. ಯೋಸೇಪನ ಜೀವನ ಅನ್ನುವಂಥದ್ದು ಪ್ರಾರಂಭದಲ್ಲಿ ಹೀಗಿತ್ತು, ಮಧ್ಯಂತರದಲ್ಲಿ ಹಾಗಾಯಿತು, ಕೊನೆಯಾಗಿ ದೇವರು ಅದನ್ನು ಬದಲಾಯಿಸಿದರು ಅನ್ನುವುದು ನಮಗೆ ಈಗ ಗೊತ್ತು. ಕಾರಣ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ಬೋಧಿಸ್ತಿದ್ದಾರೆ, ನಾವು ಕೇಳಿದ್ದೇವೆ, ಓದಿದ್ದೇವೆ, ನಮಗೆ ಗೊತ್ತು. ಆದರೆ ಯೋಸೇಪನಿಗೆ ಇದು ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಯೋಸೇಪನಿಗೆ ಏನು ಗೊತ್ತಿಲ್ಲ. ತನ್ನ ಜೀವನದಲ್ಲಿ ನಡೀತಿರುವಂತಹ ಎಲ್ಲಾ ಸಂಗತಿಗಳನ್ನ ಬಿಟ್ಟು ಅವನು ದೇವರನ್ನೇ ಹಿಂಬಾಲಿಸಿ ಅವುಗಳ ಜೊತೆಗೆ ಹಾಗೆ ಪ್ರಯಾಣ ಮಾಡುತ್ತಿದ್ದಾನೆ. ಯೋಸೇಪನು ಮಾತ್ರವಲ್ಲದೆ ಆತನ ಸಂಕಲ್ಪದ ಮೇರೆಗೆ ಆತನ ಮಕ್ಕಳಾಗಿರುವುದಕ್ಕೆ ಕರೆಯಲ್ಪಟ್ಟ ನಮ್ಮ ಎಲ್ಲರ ಜೀವನದಲ್ಲಿ
ನಡೆಯುವಂತಹ ಎಲ್ಲಾ ಸಂಗತಿಗಳು ಅಹಿತವಾಗಿದ್ದರೂ ಕೂಡ ಅವುಗಳನ್ನ ದೇವರು ನಮ್ಮ ಹಿತಕ್ಕಾಗಿ ಬದಲಾಯಿಸುವ ಕಾಲ ಬರುತ್ತದೆ. ಆ ಸನ್ನಿವೇಶದಲ್ಲಿ ನಾವು ಸೋತು ಹೋಗಬಹುದು. ಯಾಕೆ ಈ ರೀತಿಯಾಗಿ ಸಂಭವಿಸುತ್ತಿದೆ ಅಂತ ಪ್ರಶ್ನೆಗಳು ನಮ್ಮಲ್ಲಿ ಎದ್ದು ಬರಬಹುದು. ಆದರೆ ಅದರ ಅಂತ್ಯದಲ್ಲಿ ಮಾತ್ರ ನಮಗೆ ಗೊತ್ತಾಗುತ್ತೆ ಇವೆಲ್ಲ ಯಾಕೆ ಸಂಭವಿಸಿತು. ಯೋಸೇಪ ತಂದೆಯ ಬಳಿಯಲ್ಲೇ ಇದ್ದಿದ್ದರೆ ದೇವರ ದರ್ಶನ ನೆರವೇರ್ತಾ ಇದ್ದಿಲ್ಲ. ಬರೀ ತನ್ನ ತಂದೆಯ ಮುದ್ದು ಮಗನಾಗಿ ಉಳಿಯುತ್ತಿದ್ದ. ಆದರೆ ದೇವರ ಚಿತ್ತ ನೆರವೇರಬೇಕಾದರೆ ಆ ಪ್ರೀತಿಯನ್ನ ಕಳೆದುಕೊಳ್ಳಬೇಕಾಯಿತು. ಅನೇಕ ಅಪವಾದಕ್ಕೆ ಗುರಿಯಾಗಬೇಕಾಯಿತು, ನಿಂದೆಗೆ ಗುರಿಯಾಗಬೇಕಾಯಿತು, ಅನೇಕ ವೇದನೆಯನ್ನ ಅನುಭವಿಸಬೇಕಾಯಿತು. ಆ ನಂತರದಲ್ಲಿಯೇ ದೇವರು ಒಂದು ಮಹಿಮೆಯ ಪದವಿಯನ್ನು ಅವರಿಗೆ ಒದಗಿಸಿಕೊಟ್ರು. ಹಾಗೆ ಇಂದು ನಮ್ಮ ಜೀವನದಲ್ಲಿಯೂ ಕೂಡ ಏನೇ ಸಂಭವಿಸಿದರೂ ಕೂಡ ಅವೆಲ್ಲವನ್ನೂ ಕೂಡ ಬದಲಾಯಿಸುವ ಕರ್ತನು ನಮ್ಮ ಜೊತೆಯಲ್ಲಿದ್ದಾರೆ. ಕರ್ತನ ಚಿತ್ತವನ್ನು ಯಾವುದೇ ಸನ್ನಿವೇಶವಾಗಲಿ ಯಾರೇ ಮನುಷ್ಯರಾಗಲಿ ಬದಲಾಯಿಸಿರುವುದಕ್ಕೆ ಸಾಧ್ಯವಿಲ್ಲ. ಆ ಕಾಲಕ್ಕೆ ತಲೆ ಕೆಳಗಾಗಿ ಎಲ್ಲವೂ ನಡೆಯುತ್ತಿರಬಹುದು, ಆದರೆ ಅದನ್ನ ತಿರುಗಿ ಸರಿಪಡಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಎಂಬುದು ಇಸ್ರಾಯೇಲರ ಮತ್ತು ಯೋಸೇಫನ ಜೀವನ ಒಂದೇ ನಮಗೆ ಸಾಕ್ಷಿಯಾಗಿ ಉಳಿದಿದೆ. ಇವುಗಳನ್ನು ನಾವು ಇಟ್ಟುಕೊಳ್ಳಬೇಕು. ಆ ಸಂದರ್ಭದಲ್ಲಿ ಸಂಭವಿಸುವ ಎಲ್ಲಾ ಕಾರ್ಯಗಳು ನಮಗಿಂತ ಮೊದಲು ದೇವರಿಗೆ ತಿಳಿದಿದೆ. ದೇವರಿಗೆ ತಿಳಿಯದೆ ಯಾವುದೊಂದು ಕೂಡ ನಡೆಯುತ್ತಿಲ್ಲ. ಎಲ್ಲವೂ ತಿಳಿದಿದೆ. ನಡೆಯುವುದೆಲ್ಲವೂ ಕೂಡ ನಮ್ಮ ಹಿತಕ್ಕಾಗಿ ಎಂದು ನಾವು ತೆಗೆದುಕೊಳ್ಳೋಣ. ಯಾವ ಒಂದು ಕಾರ್ಯವಾಗಿದ್ದರೂ ಕೂಡ ಕರ್ತನು ಬದಲಾಯಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಆತನು ಕಹಿಯಾದ ನೀರನ್ನು ಸಿಹಿಯನ್ನಾಗಿ ಮಾರ್ಪಡಿಸಿದ ಆತನು ಇವತ್ತು ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಕಹಿಯಾದ ಆಹಿತದಿಂದ ಕೂಡಿದ ಎಲ್ಲಾ ವಿಚಾರಗಳು ಕೂಡ ಒಂದು ದಿನ ಹಿತದ ಯೋಚನೆಯಾಗಿ, ಹಿತದ ಕಾರ್ಯಗಳಾಗಿ, ಆಶೀರ್ವಾದದ ಕಾರ್ಯಗಳಾಗಿ ಬದಲಾಗುತ್ತೆ. ಯಾಕೆಂದರೆ ನಾವು ಆರಾಧನೆ ಮಾಡುವ ದೇವರು, ನಮ್ಮನ್ನ ಆರಿಸಿಕೊಂಡಿರುವ ದೇವರು, ನಮ್ಮ ವಿಷಯದಲ್ಲಿ ಹಿತವನ್ನು ಯೋಚಿಸುವ ಬಯಸುವ ದೇವರೇ ಹೊರತು ಅಹಿತವನ್ನು ಬಯಸುವ ಮಾಡಲು ಅಪೇಕ್ಷಿಸುವ ದೇವರೇ ಇಲ್ಲ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಅತಿ ಅಮೂಲ್ಯವಾದ ವಾಕ್ಯದ ವಿವರಣೆಯಿಂದ ನಿನ್ನ ಉದ್ದೇಶಗಳನ್ನ, ನಿನ್ನ ಕಾರ್ಯಗಳನ್ನ ಅರಿತಿದ್ದೇವೆ. ಈಗಲೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ನಡೆಯುತ್ತಿರುವ ಎಲ್ಲಾ ಅಹಿತವಾದ ಸಂಗತಿಗಳು ಎಲ್ಲವೂ ಕೂಡ ಒಂದು ದಿನ ಬದಲಾಗುವುದುಂಟು ಸ್ವಾಮಿ. ಮತ್ತು ನಮ್ಮ ಜೀವನದಲ್ಲಿ ಏನೇ ಅಹಿತವಾದದ್ದು ಸಂಭವಿಸಿದರೂ ಅದು ಹಿತಕ್ಕಾಗಿಯೇ, ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ನೀನು ಮಾಡಿರುವೆ ಎಂಬುದಾಗಿ ತೆಗೆದುಕೊಳ್ಳುವಂತೆ ನಮ್ಮ ಹೃದಯಗಳನ್ನ ದೃಢಪಡಿಸು. ಕೇಳುತ್ತಿರುವ ಎಲ್ಲ ನಿನ್ನ ಮಕ್ಕಳನ್ನ ಕೂಡ ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲೇ ಬೇಡುತ್ತೇನೆ ತಂದೆ. ಆಮೇಲೆ ಆಮೇಲೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.